ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಏನು ತಮ್ಮನೇಲಿ ನೋಡ್ಕೊಂಡು ಬಂದಿದ್ದೀರಾ ಅದು 100% ನಿಜ. ಅಂದರೆ ಇವಾಗ ಯಾರೋ ಕೊಡ್ತಾ ಇದ್ದಾರೆ ಅಂದ ತಕ್ಷಣ 100% ಫ್ರೀಯಾಗಿ ಕೊಡೋದಿಲ್ಲ. ಅದಕ್ಕೆ ಅದರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಬಟ್ ಈ ಥರ ಯಾರು ಕೊಟ್ಟಿಲ್ಲ. ನಾನು ವಾಚ್ ತೊಗೊಂಡಾದ್ಮೇಲೆ 1 ಮಂತ್ ವೆಯ್ಟ್ ಮಾಡಿ ನಾನು ಸ್ವಲ್ಪ ದುಡ್ಡನ್ನ ರಿಟರ್ನ್ ಆದ್ಮೇಲಿಂದನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾರ ಹತ್ರ ಐಫೋನ್ ಇದೆ, ಐವಾಚ್ ತೊಗೋಬೇಕಂತ ಇದ್ದೀರಾ, ಇಲ್ಲ ಯಾರಾದರೂ ಐಫೋನ್ ಐವಾಚ್ ಎರಡು ತೊಗೋಬೇಕಂತ ಇದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತೊಗೋಬೇಕಂತ ಇದ್ರು ಈ ವಿಡಿಯೋನ ಶೇರ್ ಮಾಡಿ. 100% ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರೋದು, ಅಷ್ಟು ಮಾತ್ರ ಹೇಳ್ಬೋದು. ಸೊ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನಂತೂ ಈ ವಿಡಿಯೋನ ತುಂಬ ಎಕ್ಸೈಟ್ಮೆಂಟಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ದುಡ್ಡು ಬಂದಿದೆ ಆ ರೀಸನ್ಗೋಸ್ಕರನೇ. ಸೊ ಇನಿಷಿಯಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿ, ಫಸ್ಟ್ ನಾನು ವಾಚ್ ತೋರಿಸ್ಬಿಡ್ತೀನಿ. ನನ್ನ ಹೊಸ ಐ ವಾಚ್. ಆ್ಯಂಡ್ ಈ ವಾಚ್ ಬಂದು ಮುಂಚೆ ಇದ್ದಿತ್ತು, ಇದನ್ನು ವಾಪಸ್ ಕೊಟ್ಬಿಡ್ಬೋದು. 5000 ರುಪೀಸ್ಗೆ ತಗೋತೀನಿ ಅಂತ ಹೇಳಿದ್ರು ಈ ವಾಚ್ನ. ಬಟ್ ಅದು ತುಂಬ ಕಮ್ಮಿ ಆಯಿತು. ನಾನು 24,000 ಕೊಟ್ಟು ತರಿಸ್ಕೊಂಡಿದ್ದು. 24,000 ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಯಾವಾಗ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಟೈಮಲ್ಲಿ ದುಬೈಯಿಂದ ತರಿಸ್ಕೊಟ್ಟಿದ್ರು ಇರ್ಫಾನ್ ಅಣ್ಣನ ಹತ್ರ. ಸೊ ಅವ್ರು ದುಬೈಯಿಂದ ಬರ್ತಾ ಇದ್ರು, ಆ ಟೈಮಲ್ಲಿ ತಂದ್ಕೊಡಿ ಅಂತ ಹೇಳ್ಬಿಟ್ಟು ಅಣ್ಣನಿಗೆ ತರಿಸ್ಕೊಂಡಿದ್ದು ವಾಚ್ ಇದು. ಸೊ ಒಂಥರ ಸ್ಪೆಷಲ್ ಮೆಮೊರಿ ಅದು, ಅದಕ್ಕೆ ನಾನು ಕೊಡಕ್ಕೆ ಹೋಗಲಿಲ್ಲ, ಇಟ್ಕೊಂಡೆ. ಬಟ್ ಈ ವಾಚ್ ತೊಗೊಬೇಕಂದ್ರೆ ತುಂಬ ಇಷ್ಟ ಇತ್ತು. ಅವತ್ತು ಜಸ್ಟ್ ಹಾಗೆ ಬ್ಯಾಂಗ್ಳೂರಲ್ಲಿದ್ವಿ, ಓರಿಯನ್ ಮಾಲಲ್ಲಿ ಹೋದಾಗ ಹಾಗೆ ವಿಚಾರಿಸೋಣ ಎಷ್ಟು ಏನು ಅಂತ. ಸೊ ಈ ವಾಚ್ ಪ್ರೈಸ್ ಸಹ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಈ ಸ್ಟೆಪ್ಸ್ ಎಲ್ಲ ಕಂಪ್ಲೀಟಾಗಿ ಹೇಳಾದ್ಮೇಲೆ. ಸೊ ಎಷ್ಟು ಏನು ಅಂತ ವಿಚಾರಿಸೋಣ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದಿದ್ದು. ಸೊ ಅವ್ರು ಕಂಪ್ಲೀಟ್ ಹೇಳಿದ್ರು ತುಂಬ ಕಾಸ್ಟ್ಲಿ ಆಯಿತು, ಇರಲಿ ಆಮೇಲೆ ನೋಡೋಣ, ಒಂದು ಸ್ವಲ್ಪ ಸ್ಯಾಲ್ರಿ ಎಲ್ಲ ಆಗಲಿ ಅಂತ ಅಂದ್ಕೊಂಡೆ. ಓಕೆನಾ. ಆಮೇಲಿಂದ ಅವರು ಒಂದು ಆಫರ್ನ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ. ಏನಂದರೆ ಕ್ಯಾಶ್ ಬ್ಯಾಕ್, ನಾವು ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅದು ನಮಗೆ ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಎವ್ರಿ ಮಂತ್ ಇಷ್ಟಿಷ್ಟು ಅಮೌಂಟ್ ಥರ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿದ್ರಿ ಅಂತ. ಸೊ ಈ ಕಾನ್ಸೆಪ್ಟ್ ಬಂದು ಮುಂಚೆಯಿಂದ ಯಾರ್ಯಾರು ಆ್ಯಪಲ್ದು ಸ್ಟಾಫ್ಸ್ ಇದ್ದಾರೆ ಅವರಿಗೆಲ್ಲನೂ ಈ ಕಾನ್ಸೆಪ್ಟ್ ಮುಂಚೆಯಿಂದ ಐ ವಾಚಿಗೆ ಇತ್ತಂತೆ. ಬಟ್ ಇವಾಗ ಲೇಟೆಸ್ಟ್ ಆಗಿ ಯಾವಾಗಂತ ಪ್ರಾಪರಾಗಿ ಗೊತ್ತಿಲ್ಲ, ಬಟ್ ಇವಾಗ ಲೇಟೆಸ್ಟ್ ಆಗಿ ಇದನ್ನ ಕಂಪ್ಲೀಟ್ ಎಲ್ಲ ಕಸ್ಟಮರ್ಸ್ಗೆ ಸಹ ಈ ಕಾನ್ಸೆಪ್ಟ್ನ ಕೊಟ್ಟಿದ್ದಾರೆ. ಬಟ್ ಅದನ್ನ ಕೇಳಿ ಅವರು ವಿತ್ ಪ್ರೂಫ್ ತೋರಿಸಿದ್ರು. ನಾನು ನಂಬಿದ್ದೀನಿ, 100% ನಂಬಿದಕ್ಕೆ 1 ನಿಮಿಷನೂ ಯೋಚನೆ ಮಾಡಿದೆ ವಾಚ್ ತಗೊಂಡಿದ್ದೀನಿ, ಅದು ಬೇರೆ. ಆದರೆ ನಾನು ಆ ಇನ್ಫಾರ್ಮೇಷನ್ನ ನಿಮಗೆಲ್ಲ ಕೊಡಬೇಕಂದ್ರೆ ನನಗೂ ಒಂದು 100% ಬಿಲೀಫ್, ನನ್ನ ಮನಸ್ಸಲ್ಲಿ ಬಿಲೀಫ್ ಇದೆ, ಬಟ್ ಪ್ರೂಫ್ ಏನಿದೆ? ಸೊ ಇವತ್ತು ನನ್ನ ಹತ್ರ ಪ್ರೂಫ್ ಇದೆ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವ್ರು ಹೇಳಿದ್ನ ಫಸ್ಟು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮೇಯ್ನಾಗಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕು, ಚಲೋ ಫಿಟ್ ಆ ಥರ ಏನೋ, ಸಾರಿ ಅದೇ ಹೆಸರೇ ಮರ್ತ್ಬಿಟ್ಟೆ, ಅದನ್ನು ಕೆಳಗಡೆ ನಾನು ಮೆನ್ಷನ್ ಮಾಡಿರ್ತೀನಿ ಅದು ಆ್ಯಪ್ ಹೆಸರನ್ನ. ಅದೆಲ್ಲ ಪೂರ್ತಿ ಸೆಟಪ್ ಅವರೇ ಮಾಡಿಕೊಡ್ತಾರೆ ಬಿಡಿ, ಅದೇನು ಟೆನ್ಷನ್ನೇ ತೊಗೊಳಂಗಿಲ್ಲ. ಆಧಾರ್ ಕಾರ್ಡ್ ನಂಬರ್ ಮೇ ಬಿ ಇರಬೇಕನ್ಸುತ್ತೆ ಅಷ್ಟೇ. ಸೊ ಅವ್ರು ಹೇಳಿದ್ರು ಇವಾಗ ಏನು ಮಾಡ್ತಾರೆ ಅಂದರೆ, ನಾವು ಹೆಲ್ದಿಯಾಗಿ ಇರಬೇಕು ಅನ್ನೋ ಕಾನ್ಸೆಪ್ಟು ಐಫೋನ್ ಅವ್ರದ್ದು. ನಾವು ಎಷ್ಟು ವಾಕ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಕ್ಯಾಶ್ ಬ್ಯಾಕ್ನ ಕೊಡ್ತಾ ಬರ್ತಾರೆ. 1 ಟೈಮ್ ನಾನು ಫಸ್ಟ್ ಟೈಮಲ್ಲಿ ನಾನು ಪೇಮೆಂಟ್ ಮಾಡಿಬಿಡ್ತೀನಿ. ಈ ವಾಚು ಒಂದು ಅಂದಾಜೇನೋ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ, ಅರೌಂಡ್ 80,000 ರುಪೀಸ್ ಇಂಡಿಯನ್ ರುಪೀಸಲ್ಲಿ. ಇದು ಯಾವ ಸೀರೀಸೋ ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನನ್ನ ತಲೆಯಲ್ಲಿ ಏನೂ ಇರಲ್ಲ. ಸೊ ತಣ್ಣಗಾಗ್ಬಿಡುತ್ತೆ. ಸೊ 80,000 ರುಪೀಸ್ನ ಏನು ಮಾಡ್ತಾರೆ, 1 ಇಯರ್ ಟೈಮು. ಅದನ್ನು ನಾವು ಕ್ಲೇಮ್ ಮಾಡ್ಕೊಳ್ಳೋಕ್ಕೆ, ಆ ದುಡ್ಡನ್ನೆಲ್ಲ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ 1 ಇಯರ್ ಟೈಮು. ಅದೆಲ್ಲ ನಾನು ಬರ್ಕೊಂಡಿದ್ರೆ ಸರಿ ಹೋಗೋದು. ಒಂದು ಅಂದಾಜಲ್ಲಿ ಹೆಂಗಪ್ಪ ಹೇಳೋದು, ಇರಿ ನಾನು ಓಕೆ. ಸೊ 80,000 ರುಪೀಸ್ ನಾನು ಹೇಳ್ತೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 80,000 ಇಲ್ಲ ಅಂದರೆ ಸೈಡಲ್ಲಿ ಕ್ಯಾಲ್ಕುಲೇಷನ್ಸ್ ಹಾಕಿರ್ತೀನಿ, ಬೆಟರ್ ಅದು. 80,000 ರುಪೀಸ್ 1 ಇಯರ್ ಟೈಮು. ಸೊ ಡಿವೈಡೆಡ್ ಬೈ 12 ಅಂದರೆ ಇವಾಗ 7,000 ರುಪೀಸು. ಹೌದು, ಆ್ಯಕ್ಚುಲಿ 7,000. ಸೊ 7,000 ರುಪೀಸ್ ಪರ್ ಮಂತ್ ನಾವು ಕ್ಯಾಶ್ ಬ್ಯಾಕ್ನ ಕ್ಲೇಮ್ ಮಾಡ್ಕೋಬೋದು. ಹೇಗೆ?
ವಾಕ್ ಮಾಡಬೇಕು, ರನ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಏನಾದರೂ ಮಾಡಿ ನಮ್ಮನ್ನು ನಾವು ಫಿಟ್ ಆಗಿ ಇಟ್ಕೋಬೇಕು. ಅದು ಮಾಡುವಾಗ ಅಕಸ್ಮಾತ್ ವಾಚ್ ಇಲ್ಲ ಅಂದ್ರೂ ಫೋನ್ ಇದ್ರೂ ಅದರಲ್ಲೂ ಟ್ರ್ಯಾಕ್ ಆಗುತ್ತಲ್ವಾ. ಹೆಲ್ತ್ ಆ್ಯಪ್ ಇದೆ, ಐಫೋನ್ ಇರೋರಿಗೆಲ್ಲ ಗೊತ್ತಿರುತ್ತೆ. ಹೆಲ್ತ್ ಆ್ಯಪಲ್ಲಿ ನಮ್ಮದು ಸ್ಟೆಪ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ವಾ. ಸೊ ಹೆಂಗೆ ಅದರಿಂದ ನಮಗೆ ಅರ್ನಿಂಗ್ಸ್, ಅದರಿಂದ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನಾವು ಪ್ರತಿದಿನ 4 ಪಾಯಿಂಟ್ಸ್ ಮಾಡಬೇಕು. ಸೊ 4 ಪಾಯಿಂಟ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು, 15,000 ಸ್ಟೆಪ್ಸ್ನ ನಾವು ಕಂಪ್ಲೀಟ್ ಮಾಡಿರಬೇಕು. ಪ್ರತಿದಿನ ನಾವು 15,000 ಸ್ಟೆಪ್ನ 1 ಇಯರ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾವು ಕೊಟ್ಟಿರೋ ಪೂರ್ತಿ ದುಡ್ಡು ನಮ್ಮ ಅಕೌಂಟ್ಗೆ ಬರುತ್ತೆ. ಇದು 100% ನಿಜ. ಇನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ, ಕಮ್ಮಿ ಮಾಡಿದ್ರೆ ಹೆಂಗೆ ಅದನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ. ಸೊ 4 ಪಾಯಿಂಟ್ಸು 4 ಇಂಟು, ಸೊ ಎವ್ರಿ ಮಂತು ಅದು ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಇವಾಗ 8ನೇ ತಾರೀಕು ತಗೊಂಡಿದ್ದೀನಿ ಅಂದರೆ ಈ ಮಂತ್ 8ಕ್ಕೆ ನಂದು 1 ಮಂತ್ ಕಂಪ್ಲೀಟ್ ಆಯಿತು. ಸೊ ನವೆಂಬರ್ 8 ತಗೊಂಡಿದ್ದು, ಡಿಸೆಂಬರ್ 8ಗೆ 1 ಮಂತ್ ಕಂಪ್ಲೀಟ್ ಆಯಿತು. ಸೊ ನಾನು ಎಷ್ಟು ಪಾಯಿಂಟ್ಸ್ ಮಾಡಿದ್ದೆ ಅದ್ರ ಮೇಲೆ ನನಗೆ 6,000 ಅರೌಂಡ್ 6,000 ರುಪೀಸ್ ಕ್ಯಾಶ್ ಬ್ಯಾಕ್ ಸಹ ಬಂತು, ನನ್ನ ಅಕೌಂಟಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ 5,800 ಚೇಂಜ್ ಏನೋ, ಅದ್ರದ್ದು ನಾನು ಸ್ಕ್ರೀನ್ಶಾಟ್ ಬೇಕಾದರೂ ನಿಮಗೆ ಹಾಕಿರ್ತೀನಿ ಪ್ರೂಫಿಗೆ, ಓಕೆನಾ. ಸೊ ಯಾಕಂದರೆ ನಾನು ಒಂದೊಂದು ದಿನ 0 ಮಾಡಿಬಿಟ್ಟಿದ್ದೀನಿ, ಕಂಪ್ಲೀಟ್ ಮಾಡಿಲ್ಲ. ಇಲ್ಲಾಂದರೆ ನಂಗೆ ಅರೌಂಡ್ 7,000 ತನಕ ಬರೋಕ್ಕಿತ್ತು. ಬಟ್ ಈ ಸರಿ 7,000 ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 2 ಡೇಸ್ ಆಗಿದೆ, 15,000 ಸ್ಟೆಪ್ಸ್ ಕಂಪ್ಲೀಟ್ ಸಹ ಮಾಡಿದ್ದೀನಿ, ಓಕೆನಾ. ಸೊ ಇವಾಗ 15,000 ಮಾಡಿಲ್ಲ ಅಂದರೆ ಹೆಂಗೆ, ಅದಕ್ಕೂ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾವು 0 ಇಂದ 1 ಇಂದ 2 ಪಾಯಿಂಟ್, 2 ಇಂದ 3, 3 ಇಂದ 4 ಪಾಯಿಂಟ್ಸ್ಗೆ 15,000 ಅಂತ ಹೇಳಿದೆ. ಸೊ 3 ಪಾಯಿಂಟ್ಸ್ ಮಾಡಬೇಕಂದ್ರೆ ಎಷ್ಟು ನಾವು ವಾಕ್ ಮಾಡಿರಬೇಕು, ಇಲ್ಲ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿರ್ಬೇಕಂದ್ರೆ 12,000 ಸ್ಟೆಪ್ಸ್. ಸೊ 3 ಪಾಯಿಂಟ್ಸ್ಗೆ 12,000 ಸ್ಟೆಪ್ಸ್. ಇಲ್ಲ ನನಗಿವತ್ತು 2 ಪಾಯಿಂಟ್ಸೇ ಸಾಕು ಅಂತ ಯಾರು ಹೇಳಲ್ಲ. ಅಕಸ್ಮಾತ್ ನಾನು ಬರೀ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ನನಗೆ 2 ಪಾಯಿಂಟ್ಸ್ ಇವತ್ತು ಬರುತ್ತೆ. 4 ಪಾಯಿಂಟ್ಸಲ್ಲಿ 2 ಪಾಯಿಂಟ್ಸ್ ಅಂದರೆ ಅಟ್ಲೀಸ್ಟ್ 50% ಕ್ಯಾಶ್ ಬ್ಯಾಕ್, 60%, 70% ಕ್ಯಾಶ್ ಬ್ಯಾಕ್, 100% ಕ್ಯಾಶ್ ಬ್ಯಾಕ್ ತೊಗೊಳ್ಳೋದು ನಮ್ಮ ಕೈಯಲ್ಲಿದೆ. ಬಟ್ ನಮಗೆ ಆಗಿಲ್ಲ ಅಂದರೆ 0 ಅಂತೂ ಅಲ್ಲ, 50%ಇಂದ ಎಷ್ಟು ಕ್ಯಾಶ್ ಬ್ಯಾಕ್ ತನಕನಾದರೂ ನಾವು ಎಷ್ಟು ಸ್ಟೆಪ್ ಮಾಡಿರ್ತೀವಿ ಅದ್ರ ಮೇಲೆ ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ 15,000 ಸ್ಟೆಪ್ಸಿಗೆ 4 ಪಾಯಿಂಟ್ಸ್, 12,000 ಸ್ಟೆಪ್ಸಿಗೆ 3 ಪಾಯಿಂಟ್ಸ್, 10,000 ಸ್ಟೆಪ್ಸಿಗೆ 2 ಪಾಯಿಂಟ್ಸ್ ಆ್ಯಂಡ್ 8,000. ಸೊ ಮಿನಿಮಮ್ ಪರ್ ಡೇ 8,000 ಸ್ಟೆಪ್ ಆದರೂ ಮಾಡಿದರೆ ನಮಗೆ ಅಟ್ಲೀಸ್ಟ್ 1 ಪಾಯಿಂಟ್ ಆದರೂ ಬರುತ್ತೆ. ಸೊ 4 ಪಾಯಿಂಟ್ಸ್ ಅಂದರೆ ಎವ್ರಿ ಮಂತು ನಮಗೆ ಟಾರ್ಗೆಟ್ ಇರೋದು ನಮ್ಮದು ಕಂಪ್ಲೀಟ್ ಕ್ಯಾಶ್ ಬ್ಯಾಕ್. ಸೊ ಡಿವೈಡೆಡ್ ಬೈ 12 ಆಗಿರುತ್ತಲ್ವ. ಸೊ 7,000 ಪರ್ ಮಂತ್ ಅಂತ ಇದ್ರೆ 7,000 ಕಂಪ್ಲೀಟ್ ಕ್ಯಾಶ್ ಬ್ಯಾಕ್ ಬರಬೇಕಂದ್ರೆ ಎವ್ರಿ ಡೇನು 4 ಮಾಡಬೇಕಂತ ಏನಿಲ್ಲ. ನಮಗೆ ಟೋಟಲ್ ಅಕ್ಯುಮುಲೇಟ್ ಆಗಬೇಕಾಗಿರೋದು 110 ಪಾಯಿಂಟ್ಸ್. ಸೊ 110 ಪಾಯಿಂಟ್ಸ್ ಮಾಡಿದ್ರೆ ಪೂರ್ತಿ ಬಂದ್ಬಿಡುತ್ತೆ. ನಾವು 4 ಮಾಡ್ಕೊಂಡಿದ್ರೆ 4 ಇಂಟು 30, 4 3 12, 120 ಪಾಯಿಂಟ್ಸ್. ಸೊ 120 ಪಾಯಿಂಟ್ಸ್ ಮಾಡಿದ್ರೆ ಇನ್ನು 10 ಪಾಯಿಂಟ್ಸ್ ಎಕ್ಸ್ಟ್ರಾ ಏನಿದೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಮಂತ್ಗೆ. ಅಕಸ್ಮಾತ್ ನಾವು ಬರೀ 110 ಪಾಯಿಂಟ್ಸ್ ಮಾಡಿದ್ದೀವಿ ಈ ಮಂತು ಅಂತ ಅಂದರೆ ನೆಕ್ಸ್ಟ್ ಮಂತಿಗೆ ಅದು 0 ಆಗುತ್ತೆ, ಮತ್ತೆ ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. 110 ಪಾಯಿಂಟ್ಸ್ ಮಾಡಿರೋದ್ರಿಂದ ನಮಗೆ ಪೂರ್ತಿಯಾಗಿ ಆ ಮಂತ್ದು ಕ್ಯಾಶ್ ಬ್ಯಾಕ್ ಬಂದ್ಬಿಡುತ್ತೆ. ಅದೇ ಥರ ಎವ್ರಿ ಮಂತ್ ಮಾಡ್ಕೊಂಡು ಹೋಗಬೇಕು. ಸೊ ಫಸ್ಟ್ ಮಂತ್ದು ಕ್ಯಾಶ್ ಬ್ಯಾಕ್ 5,800 ಅಷ್ಟು ರುಪೀಸ್ ನನಗೆ ಅಕೌಂಟಿಗೆ ರೀಫಂಡ್ ಆಗಿದೆ. ಸೊ ದಿಸ್ ಇಸ್ 100% ಟ್ರೂ. ನಾನು ಹೇಳ್ದಂಗೆ ಆ್ಯಪ್ ಡೀಟೇಲ್ಸ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಇದು ಎಲ್ಲರೂ ಮೇ ಬಿ ಐಫೋನ್ ಸೆಂಟರಲ್ಲಿ ಹೋದಾಗ ಹೇಳ್ತಾರ ಇಲ್ವಾ ನಂಗೆ ಐಡಿಯಾ ಇಲ್ಲ. ನಾವು ಹೋದಾಗೂ ಅವ್ರು ಹೇಳಲಿಲ್ಲ. ತುಂಬ ಹೊತ್ತು ನಾವು ಅಲ್ಲೇ ನೋಡ್ತಾ ಇದ್ವಿ. ಆಮೇಲೆ ಲಾಸ್ಟಲ್ಲಿ ಇನ್ನೊಬ್ರು ಯಾರೋ ಬಂದು ನಮಗೆ ಈ ಇನ್ಫಾರ್ಮೇಶನ್ ಕೊಟ್ಟಿತ್ತು. ಬಟ್ ಅವರು ಐ ವಾಚ್ನ ತಗೊಂಡಿದ್ದಾರೆ ಈ ಕಾನ್ಸೆಪ್ಟ್ ಬಂದಾದ್ಮೇಲೆ. ನಾನು ಮುಂಚೆ ಮಾಡ್ತಾ ಇದ್ದೆ, ಯಾವುದೋ ಒಂದು ಆ್ಯಪ್ ಇತ್ತು, ಅದನ್ನ ಹಾಕೊಂಡು ವಾಕ್ ಮಾಡಿದ್ರೆ ಎಷ್ಟೋ ರುಪೀಸ್ ಕಲೆಕ್ಟ್ ಆಗುತ್ತೆ, ಅದು ಬಂದು ಡೊನೇಷನಲ್ಲಿ ಹೋಗುತ್ತೆ. ಸೊ ಆ ಆ್ಯಪ್ ಹೆಸರು ನಾನು ಇವಾಗ ನೆನ್ಪು ಬರ್ತಿಲ್ಲ, ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಆ ಆ್ಯಪ್ ಹೆಸರು ಪಕ್ಕದಲ್ಲಿ ಹಾಕಿರ್ತೀನಿ. ಅದು ಡೊನೇಷನ್ಗೆ ಹೋಗ್ತಾ ಇತ್ತು. ಅದು ಹೋಗ್ತಾ ಇತ್ತೋ ಇಲ್ವೋ, ಬಟ್ ನಮ್ಮ ಕೈಯಿಂದ ಏನೋ ದುಡ್ಡು ಹೋಗ್ತಾ ಇರಲ್ಲ. ಅಕಸ್ಮಾತ್ ಹೋದರೆ ಒಳ್ಳೇದಕ್ಕೆ ಅಲ್ವಾ ಅಂದ್ಬಿಟ್ಟು ನಾನು ಆ ಆ್ಯಪ್ ಯೂಸ್ ಮಾಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಈ ಐ ವಾಚ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ. ಐ ವಾಚಲ್ಲಿ ಎವ್ರಿ ಮಂತ್ನು ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಈ ಮಂತ್ದು ಚಾಲೆಂಜ್, ಎವ್ರಿ ಮಂತ್ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೋದು. ಸೊ ಎವ್ರಿ ಮಂತ್ ಬೇರೆ ಬೇರೆ ಚಾಲೆಂಜಸ್ ಇರುತ್ತೆ. ಸೊ 3 ರಿಂಗ್ಸನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲ ಬರೀ ಸ್ಟ್ಯಾಂಡ್ ರಿಂಗು, ಇಲ್ಲ ಬರೀ ಎಕ್ಸಸೈಸ್ ರಿಂಗು, ಆ ಥರ 21 ಡೇಸ್ ಕಂಪ್ಲೀಟ್ ಮಾಡಬೇಕು, 25 ಡೇಸು. ಸೊ ಅಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಈ ಮಂತ್ ಚಾಲೆಂಜ್ ಏನು ಅಂತ. ಸೊ ಅದ್ರಲ್ಲಿ ಏನು ದುಡ್ಡು ಬರಲ್ಲ ಏನಿಲ್ಲ. ಆ ಚಾಲೆಂಜ್ನೇ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ.
ಓಕೆ, ವಾಚಲ್ಲಿ 1% ಚಾರ್ಜ್ ಇದೆ, ತೋರಿಸ್ತೀನಿ ನಿಮಗೆ. ಸಾರಿ, 1% ಚಾರ್ಜ್ ಇತ್ತು, ಇವಾಗ ತಾನೇ ಆಫ್ ಆಯಿತು. ಇದನ್ನು ಪಕ್ಕದಲ್ಲಿ ಹಾಕಿರ್ತೀನಿ ನಾನು. ಕಂಪ್ಲೀಟ್ 12 ಮಂತ್ಸು ನಾನು ಇವಾಗ 12th ಮಂತ್ ನಡೀತದೆ, ಜನವರಿಯಿಂದ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ವಾಚ್ ತಗೊಂಡಾಗಿಂದನೂ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಈ ಇಯರ್ ಅಂತೂ 12 ಕಂಪ್ಲೀಟ್ ಮಾಡಿದ್ದೀನಿ. ಅದರಲ್ಲಿ ಏನೂ ದುಡ್ಡಿಲ್ಲ, ಆದರೆ ಕಂಪ್ಲೀಟ್ ಮಾಡ್ತೀವಲ್ಲ ಅನ್ನೋದು ಒಂದು ಖುಷಿ, ಏನೋ ಒಂದು ಬ್ಯಾಚ್ ಥರ ಬರುತ್ತೆ ಅನ್ನೋದು ಒಂದು ಖುಷಿಗೆ. ಬಟ್ ಇವಾಗ ಅದು ಖುಷಿ ಜೊತೆಗೆ ಕ್ಯಾಶ್ ಬ್ಯಾಕ್ ನಾವು ಕೊಟ್ಟಿರೋ ಅರ್ನ್ಡ್ ಮನಿ ಏನು ಕೊಟ್ಟು ನಾವು ಇಷ್ಟು ಕಾಸ್ಟ್ಲಿ ವಾಚ್ ತಗೊಂಡಿದ್ದೀವಿ, ಅದನ್ನು ಸಹ ವಾಪಸ್ ಬರುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳಿ? ನಾನಂತೂ 100% ಎಫರ್ಟ್ ಹಾಕಿ ವಾಕ್ ಮಾಡ್ತಾ ಇದ್ದೀನಿ. ಕ್ಯಾಶ್ ಬ್ಯಾಕ್ 100% ತಗೊಳಕ್ಕೆ ನೋಡ್ತಾ ಇದ್ದೀನಿ. ಲಾಸ್ಟ್ ಮಂತು ಮನೆಯಲ್ಲೇನೋ ಪೂಜೆ ಇತ್ತು, ಟ್ರಿಪ್ ಎಲ್ಲ ಹೋಗಿದ್ವಿ. ಆ ಟೈಮಲ್ಲಿ ಒಂದು ಸ್ವಲ್ಪ ಏನು ಮಾಡಿದ್ರು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಟ್ ಈ ಮಂತಿಂದ ನಾನು 7,000 ಅಂದರೆ ಕಂಪ್ಲೀಟ್ 7,000 ಕ್ಯಾಶ್ ಬ್ಯಾಕು ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೂ ಪ್ಲ್ಯಾನ್ಸ್ ಇದ್ದರೆ ಟಕ್ಕಂತ ನಿಮ್ಮ ನಿಯರೆಸ್ಟ್ ಐಫೋನ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ವಾಚ್ನ ಮುಚ್ಕೊಂಡು ತಗೊಳ್ಳಿ. ಆದರೆ ಒಂದೇನಂದರೆ ನೀವು ವಾಕ್ ಮಾಡಬೇಕು, ಇಲ್ಲ ಎಕ್ಸಸೈಸ್ ಮಾಡಬೇಕು. ನಿಮ್ಮನ್ನು ನೀವು ಫಿಟ್ಟಾಗಿ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪು? ಸೊ ಆ್ಯಪಲ್ ಅವರು ಒಂದು ನಮಗೆ ಮೋಟಿವೇಶನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. 100% ಮೋಟಿವೇಶನ್. ದುಡ್ಡು ಅನ್ನೋದು ಒಂದು ಗ್ರೇಟ್ ಮೋಟಿವೇಶನ್ ಯಾರಿಗೆ ಆದ್ರೂ. ಸೊ ನಾವು ಕೊಟ್ಟಿರೋದು ನಮಗೆ ವಾಪಸ್ ಬರ್ತಾ ಇದೆ, ಮಂತ್ಲಿ ಬೇಸಿಸಲ್ಲಾದರೂ ಬರಲಿ, ಹೆಂಗಾದರೂ ಬರಲಿ. ಬಟ್ ಯಾರು ಕೊಡ್ತಾರೆ ಆ ಥರ ಆಫರ್ನ ಹೇಳಿ? ಆ ಥರ ಕ್ಯಾಶ್ ಬ್ಯಾಕ್ ಯಾರೂ ಇವಾಗ ತನಕ ನಾನು ನೋಡಿದ್ರಲ್ಲಿ ಕೊಟ್ಟಿಲ್ಲ. ಅದಕ್ಕೆ ನನಗೂ ಅಷ್ಟು ನಂಬಿಕೆ ಇದ್ರೂ ದುಡ್ಡು ಬರೋ ತನಕ ವಿಡಿಯೋ ಮಾಡೋಕ್ಕೆ ಒಂದು ಭಯ ಆಯಿತು. ಯಾಕಂದರೆ ಫಾಲ್ಸ್ ಇನ್ಫಾರ್ಮೇಷನ್ ನಾನು ಕೊಡೋಕ್ಕಾಗಲ್ಲ ಆ ರೀಸನ್ಗೆ. ಬಟ್ ಇದು 100% ನಿಜಾನೇ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಬೈ ಮಾಡ್ಬೋದು. ಎಷ್ಟೇ ಆಲ್ಮೋಸ್ಟ್ 20,000ದಿಂದನೂ ಇದೆ ವಾಚ್ಗಳು, 1 ಲಕ್ಷದ ತನಕನೂ ವಾಚಸ್ ಇದೆ. ನಿಮಗೆ ಯಾವ ವಾಚ್ ಇಷ್ಟ ಅದನ್ನು ನೀವು ತಗೋಬೋದು. ಇನ್ನೊಂದು ಇನ್ಫಾರ್ಮೇಷನ್, ಯಾರ ಹತ್ರ ಐಫೋನ್ ಇದೆ ಅವ್ರು ಮಾತ್ರನೇ ಐ ವಾಚ್ ಯೂಸ್ ಮಾಡೋಕ್ಕಾಗೋದು. ಐಫೋನ್ ಇಲ್ಲದೆ ಇರೋರು ಐ ವಾಚ್ ಯೂಸ್ ಮಾಡೋಕ್ಕಾಗಲ್ಲ, ಅದು ಸಿಂಕ್ ಆಗೋದಿಲ್ಲ, ಏನೂ ವರ್ಕ್ ಆಗೋದಿಲ್ಲ. ಬಟ್ ಐಫೋನ್ ಇರೋ ಯಾರೇ ಆದ್ರೂ ಈ ಐ ವಾಚ್ನ ಆಪ್ಟ್ ಮಾಡ್ಬೋದು. ಸೊ ಯಾರ್ಯಾರಿಗೆ ಐ ವಾಚ್ ತಗೋಬೇಕು ಅನ್ನೋ ಆಸೆ ಇದೆ, 100% ನೀವು ಹೋಗ್ಬಿಟ್ಟು ಏನು ಬೆಸ್ಟ್ ಐಡಿಯಾನ ಹೇಳ, ಅದನ್ನು EMI ಅಲ್ಲಿ ತೊಗೊಂಡ್ಬಿಡಿ. ಕ್ರೆಡಿಟ್ ಕಾರ್ಡ್ EMI ಅಲ್ಲಿ ತೊಗೊಂಡ್ಬಿಡಿ. ಕ್ಯಾಶ್ ಬ್ಯಾಕ್ ಬಂದಿದ್ದ EMI ಕಟ್ಕೊಂಡು ಹೋಗಿ, ಮುಗೀತಲ್ಲ, ಫ್ರೀಯಾಗಿ ವಾಚ್ 1 ವರ್ಷನೂ ಹಾಕೋತೀರ. ಅದಾದ್ಮೇಲಿಂದ ಕಂಪ್ಲೀಟ್ ವಾಚ್ ನಿಮ್ಮದೆ, ಫ್ರೀಯಾಗಿ ವಾಚ್ ಸಿಕ್ತಂಗೆ ಆಗುತ್ತೆ. ಸೊ ಯಾರು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಗ್ರೀನ್ ಟೀನೂ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಬೇಗ ಒಂದು ಹಾರ್ಟ್ ಡ್ರಾಪ್ ಮಾಡಬೇಕು ಕಮೆಂಟಲ್ಲಿ, ಮಿಸ್ ಮಾಡ್ದೇನೆ. ನೀವು ಹೋಗಿ ತಗೋತೀರಾ ಬಿಡ್ತೀರೋ ಸೆಕೆಂಡ್ರಿ, ಬಟ್ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಒಂದೇ ಒಂದು ಹಾರ್ಟ್ ಡ್ರಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.